समोर माता की मुर्दाबाद 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 मुर्दाबाद. विश्व हिंदू परिषद, बजरंग दल, मातृशक्ती बेळगाव यांच्या वतीनं बांगलादेश तथा दलित हिंदू बंधूंचे स्वागत. बोलो भारत माता की. हाँ हाँ दे दे असं घेऊ. छत्रपती श्री शिवाजी महाराज हिंदू धर्म के 357640. हाँ हिंदू धर्माच्या लोकांना होतो त्यांना मारो, मानावर प्रयत्न चाललेला आहे. त्याच्या निषेधाकरता प्रत्येक हिंदू बांधवांनी या विषयाचा लक्ष देण्याकरता, त्या सगळ्यांना जागृत करण्याकरता आपण हा निषेध मोर्चा करत आहोत. आपल्या हिंदू बांधवांना अशा प्रकारे तिथं अत्याचार होत आहे. यायला लागेल, बाहेरून थांबायला लागेल, त्याच्याशिवाय आपल्याला कुठलाही दुसरा पर्याय नाही. सर्वांना विनंती आहे, आठवणच नाही ते बुक केलं सगळी त्याला बुक केलं नव्हतं परवा. सर्वजण खाली बसून घ्यावं. त्याच्यानं पैसे घेतो नाही आता त्याच्यावर पैसे घेऊन जातो. घड्याळ आहे काढून बघू घ्या. काढून बघ. ಭಾರತದ ಪಕ್ಕದಲ್ಲಿರುವ ಬಾಂಗ್ಲಾದೇಶದಲ್ಲಿ ಕ್ರಾಂತಿಯಾಗಿ ಅಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ, ಹಿಂದೂಗಳ ಆಸ್ತಿಗಳ ನಾಶ ಮಾಡೋದು, ಗುಡಿಗುಂಡಾರಗಳ ಮಂದಿರಗಳನ್ನ ಒಡೆದು ಹಾಕೋದು, ಹೀಗೆ ಇಷ್ಟೇ ಅಲ್ಲದೆ ಅಲ್ಲಿರುವ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಈ ಕಾರ್ಯ ಒಂದು ವರ್ಷ ನಿರಂತರ ನಡೀತಾ ಬಂದಿದೆ. ಒಂದಾನೊಂದು ಕಾಲದಲ್ಲಿ ಬಾಂಗ್ಲಾದೇಶ ಬಹಳ ದಯನೀಯ ಪರಿಸ್ಥಿತಿಯಲ್ಲಿತ್ತು. ಆವಾಗ ಆ ಪರಿಸ್ಥಿತಿಯನ್ನು ಕಂಡು ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಯುದ್ಧ ಮಾಡಿ ಪಾಕಿಸ್ತಾನದ ಬೇರ್ಪಡಿಸಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಮಾಡಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತೀಯರ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಮೊಟ್ಟೆ ಇಲ್ಲಿಂದ ಹೋಗಬೇಕು, ತಿನ್ನುವಂಥ ಆಹಾರ ಇಲ್ಲಿಂದ ಹೋಗಬೇಕು, ಹಣ್ಣು ಹಂಪಲ ಇಲ್ಲಿಂದ ಹೋಗಬೇಕು, ನೀರು ಹಿಡಿದು ಎಲ್ಲವೂ ಕೂಡ ಭಾರತದಿಂದ ಅವ್ರಿಗೆ ಹೋಗಬೇಕು. ಇಷ್ಟೆಲ್ಲ ನಾವು ದೇಶದ ಅಭಿವೃದ್ಧಿಗೆ, ಬೆಳವಣಿಗೆಗೆ ಇಷ್ಟು ಉಪಕಾರ ಸಹಕಾರ ಮಾಡಿದ್ರು ಕೂಡ ಅಲ್ಲಿಯ ಪ್ರಜೆಗಳು ಹಿಂದೂಗಳ ಮೇಲೆ ಬಹಳ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವುದು ಖಂಡನೀಯ ವಿಷಯ. ಇಂದಿರಾ ಗಾಂಧಿಯವರು ಹಾಗೆ ಧೈರ್ಯ ಮಾಡಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬೇರ್ಪಡಿಸಿದ್ರು. ಅದೇ ರೀತಿಯಾಗಿ ಮೋದಿಜಿಯವರಲ್ಲಿ ನಾವು ವಿನಂತಿ ಮಾಡಿಕೊಳ್ತೀವಿ, ತಕ್ಷಣ ತಾವು ಹಸ್ತಕ್ಷೇಪ ಮಾಡಿ ಆ ಬಾಂಗ್ಲಾದೇಶವನ್ನು
ಈ ಅಲ್ಲಿರುವಂಥ ಜನರ ಅತ್ಯಾಚಾರದಿಂದ ಮುಕ್ತರ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ಇದು ಹಿಂದೂಗಳ ಮನಸ್ಸಿಗೆ ಇವತ್ತು ಬಹಳ ನೋವಾಗಿದೆ. ಯಾರಿಗೆ ನಾವು ಉಪಕಾರ ಮಾಡಿದ್ದೀವಿ, ಯಾರ ಸಂರಕ್ಷಣೆ ಮಾಡಿದ್ದೀವಿ, ಅದೇ ಜನ ಇವತ್ತು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುತ್ತಿರೋದು ಭಾಳ ಖಂಡನೀಯ ವಿಷಯ. ಇದು ಭಾರತ ತುಂಬೆಲ್ಲ ಇಷ್ಟೇ ಅಲ್ಲ, ವಿದೇಶಗಳಿಗೆ ಜನರು ಕೂಡ ಇದನ್ನು ಖಂಡಿಸ್ತಿದ್ದಾರೆ. ಇಂಥ ಅಮಾನವೀಯ ಕಾರ್ಯಗಳನ್ನ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಎಲ್ಲ ಹಿಂದೂ ಬಂಧುಗಳು ಎಲ್ಲ ಬಾಂಧವರು ಕೂಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇವಲ ಹಿಂದೂಗಳು ಅಷ್ಟೇ ಅಲ್ಲ, ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಖಂಡನೆ ಮಾಡಬೇಕು. ಇದು ಅಮಾನವೀಯ ಕಾರ್ಯ, ಅತ್ಯಾಚಾರದ ಕಾರ್ಯ. ಈ ಬಾಂಗ್ಲಾದೇಶದಲ್ಲಿರುವಂಥ ಈ ಹತ್ಯೆಯನ್ನು, ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ, ಆದಷ್ಟು ಬೇಗ ಅಲ್ಲಿ ಜನರಿಗೆ ಸಂರಕ್ಷಣೆ ಕೊಡುವಂಥ ಕಾರ್ಯ ಆಗಬೇಕು. ಪಾಶ್ಚಾತ್ಯ ಮತ್ತು ಬಜರಂಗ ದಳದ ಒಂದೇ ಆಗ್ರಹ, ಈ ಅಮಾನುಷ ಕೃತ್ಯವನ್ನು ಈಗಾಗಲೇ ಸ್ವಾಮೀಜಿಯವರು ಖರವಾಗಿ ಖಂಡಿಸಿದ್ದಾರೆ. ಹಾಗಾಗಿ ಭಾರತದ ಪ್ರಧಾನಿಯವರು ತಕ್ಷಣ ಯಾರ್ಯಾರು ಈ ದೇಶದಲ್ಲಿ ಆತಂಕವಾದಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ಎಲ್ಲರ ಬೆಂಬಲವನ್ನು ಪಡೆದು ಈ ಒಂದು ಬಾಂಗ್ಲಾದೇಶದ ಮೇಲೆ ಯುದ್ಧವನ್ನು ಸಾರಬೇಕು. ತಕ್ಷಣ ಈ ಹಿಂಸಾಚಾರವನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.